ತಾನಾಸಿಯನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಯಾವ ಹೂಡುವ ಸಮಯದಲ್ಲಿ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು. ಎಸ್ಐಟಿ ವಿಚಾರಣೆ ವೇಳೆ ಇನ್ನು ಯಾವೆಲ್ಲ ಮಾಹಿತಿ ಹೊರಬರುತ್ತೆ ಕಾದು ನೋಡಬೇಕು. ಇದೀಗ ವಶಕ್ಕೆ ಪಡೆದಿದ್ದಾರೆ ತಾನಾಸಿಯನ್ನ. ಚಿನ್ನಯ್ಯ ಒಬ್ಬನೇ ಅಲ್ಲ, ಚಿನ್ನಯ್ಯನ ಸಹೋದರ ತಾನಾಸಿ, ಆತ ಕೂಡ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆತನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಆತ ಏನು ಮಾಹಿತಿ ಕೊಡ್ತಾನೆ, ಏನ್ ಹೇಳ್ತಾನೆ ಎಸ್ಐಟಿಗೆ ಕುತೂಹಲ ಮೂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಚಿನ್ನಯ್ಯನ ಸಹೋದರ ತಾನಾಸಿ ಅನ್ನುವಂತಹ ವ್ಯಕ್ತಿ, ಆತನನ್ನ ಕೂಡ ಎಸ್ಐಟಿ ವಶಕ್ಕೆ ಪಡೆದಿದೆ. ಆತನನ್ನ ಕೂಡ ವಿಚಾರಣೆ ಮಾಡ್ತಾರೆ. ಚಿನ್ನಯ್ಯ ಸಹೋದರ ತಾನಾಸಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಗಿಫ್ಟ್ ಹಿಡ್ಕೊಂಡು ಕೂತಿದ್ದಾರೆ. ಆ ತಾನಾಸಿಯನ್ನ ಇವತ್ತು ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಎಸ್ಐಟಿ ವಶಕ್ಕೆ ಪಡೆದಿದ್ದಾರೆ. ಆತ ಏನು ಹೇಳ್ತಾನೆ ಕಾದು ನೋಡ್ಬೇಕಾಗಿದೆ. ಶವ ಹೂಳುವ ಸಮಯದಲ್ಲಿ ತಾನಾಸಿ ಚಿನ್ನಯ್ಯನ ಜೊತೆಗೆ ಇರ್ತಾ ಇದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಹೇಳ್ತಾನೆ ಈತ, ಏನು ಮಾಹಿತಿಯನ್ನ ಬಿಟ್ಕೊಡ್ತಾನೆ? ಈತ ಕೊಡುವಂತಹ ಅಪರೂಪದ ಮಾಹಿತಿ ಏನು? ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಈತನನ್ನ, ಈ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದಿದೆ. ತನಿಖೆ ಮುಂದುವರೆದಿದೆ. ಸೊ ಯಾವ ಆಯಾಮದಲ್ಲಿ ಇವತ್ತು ತನಿಖೆ ಮುಂದುವರಿಯುತ್ತೆ, ಏನೆಲ್ಲ ಆಗತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇವರ ಹಿಂದೆ ಇರುವವರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ? ಒಂದು ಟೀಮ್ ಆಗಿ ಇವರ ಹಿಂದೆ ಒಂದಷ್ಟು ಜನ ಯಾರೋ ಕೆಲಸ ಮಾಡಿದ್ರು ಅಂತ ಇದೇ ಚಿನ್ನಯ್ಯ ಎಸ್ಐಟಿಗೆ ಹೇಳಿದ್ದಾನೆ ಅನ್ನುವಂತ ಸುದ್ದಿ ಇದೆ. ಅವ್ರು ಯಾರು, ಅವ್ರನ್ನ ಯಾಕೆ ಈಗ ತಿಮರೋಡಿ ಅವರ ಅರೆಸ್ಟ್ ಆಗಿರುವಂತದ್ದು BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಕೇಸಲ್ಲಿ ಈ ವಿಚಾರದಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಅವರನ್ನ ಯಾವಾಗ ಸರ್ಕಾರ ಅರೆಸ್ಟ್ ಮಾಡುತ್ತೆ? ಮಾಡದೇ ಇದ್ರೆ ಇಂಥ ಇನ್ನೂ ಹಲವು ದೇವಸ್ಥಾನಗಳ ವಿರುದ್ಧ ಅಥವಾ ಪುಣ್ಯಕ್ಷೇತ್ರಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಇದೇ ತರ ಕತೆ ಕಟ್ಕೊಂಡು ಬರ್ತಾರಾ? ಆ ಸ್ಕಲ್ ಯಾರು ಕೊಟ್ರು? ಎಲ್ಲಿಂದ ತಗೊಂಡ್ಬಂದ್ರು ಅದನ್ನ ಯಾಕೆ ಸೀದಾ ಪೊಲೀಸ್ ಕಚೇರಿಗೆ ತಗೊಂಡ್ಬಂದ್ರು? ಅದನ್ನ ಯಾಕೆ ಇಮಿಡಿಯೇಟ್ ಆಗಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಲಿಲ್ಲ? ನೂರಾರು ಪ್ರಶ್ನೆಗಳು ಇನ್ನೂ ಕೂಡ ಉತ್ತರ ಸಿಗದೆ ಹಾಗೆ ಉಳಿದಿವೆ ಈ ಪ್ರಕರಣದಲ್ಲಿ. ಚಿನ್ನಯ್ಯ ಸಹೋದರ ತಾನಾಸಿಯನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಯಾವ ಹೂಡುವ ಸಮಯದಲ್ಲಿ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು. ಎಸ್ಐಟಿ ವಿಚಾರಣೆ ವೇಳೆ ಇನ್ನು ಯಾವೆಲ್ಲ ಮಾಹಿತಿ ಹೊರಬರುತ್ತೆ ಕಾದು ನೋಡಬೇಕು. ಇದೀಗ ವಶಕ್ಕೆ ಪಡೆದಿದ್ದಾರೆ ತಾನಾಸಿಯನ್ನ. ಚಿನ್ನಯ್ಯ ಒಬ್ಬನೇ ಅಲ್ಲ, ಚಿನ್ನಯ್ಯನ ಸಹೋದರ ತಾನಾಸಿ, ಆತ ಕೂಡ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆತನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಆತ ಏನು ಮಾಹಿತಿ ಕೊಡ್ತಾನೆ, ಏನ್ ಹೇಳ್ತಾನೆ ಎಸ್ಐಟಿಗೆ ಕುತೂಹಲ ಮೂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಚಿನ್ನಯ್ಯನ ಸಹೋದರ ತಾನಾಸಿ ಅನ್ನುವಂತಹ ವ್ಯಕ್ತಿ, ಆತನನ್ನ ಕೂಡ ಎಸ್ಐಟಿ ವಶಕ್ಕೆ ಪಡೆದಿದೆ. ಆತನನ್ನ ಕೂಡ ವಿಚಾರಣೆ ಮಾಡ್ತಾರೆ. ಚಿನ್ನಯ್ಯ ಸಹೋದರ ತಾನಾಸಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಗಿಫ್ಟ್ ಹಿಡ್ಕೊಂಡು ಕೂತಿದ್ದಾರೆ. ಆ ತಾನಾಸಿಯನ್ನ ಇವತ್ತು ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಎಸ್ಐಟಿ ವಶಕ್ಕೆ ಪಡೆದಿದ್ದಾರೆ. ಆತ ಏನು ಹೇಳ್ತಾನೆ ಕಾದು ನೋಡಬೇಕಾಗಿದೆ. ಶವ ಹೂಳುವ ಸಮಯದಲ್ಲಿ ತಾನಾಸಿ ಚಿನ್ನಯ್ಯನ ಜೊತೆಗೆ ಇರ್ತಾ ಇದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಹೇಳ್ತಾನೆ ಈತ, ಏನು ಮಾಹಿತಿಯನ್ನ ಬಿಟ್ಕೊಡ್ತಾನೆ? ಈತ ಕೊಡುವಂತಹ ಅಪರೂಪದ ಮಾಹಿತಿ ಏನು? ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಈತನನ್ನ, ಈ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದಿದೆ. ತನಿಖೆ ಮುಂದುವರೆದಿದೆ. ಸೊ ಯಾವ ಆಯಾಮದಲ್ಲಿ ಇವತ್ತು ತನಿಖೆ ಮುಂದುವರಿಯುತ್ತೆ, ಏನೆಲ್ಲ ಆಗತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇವರ ಹಿಂದೆ ಇರುವವರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ? ಒಂದು ಟೀಮ್ ಆಗಿ ಇವರ ಹಿಂದೆ ಒಂದಷ್ಟು ಜನ ಯಾರೋ ಕೆಲಸ ಮಾಡಿದ್ರು ಅಂತ
ಇದೇ ಚಿನ್ನಯ್ಯ ಎಸ್ಐಟಿಗೆ ಹೇಳಿದ್ದಾನೆ ಅನ್ನುವಂತ ಸುದ್ದಿ ಇದೆ. ಅವ್ರು ಯಾರು, ಅವ್ರನ್ನ ಯಾಕೆ ಈಗ ತಿಮರೋಡಿ ಅವರು ಅರೆಸ್ಟ್ ಆಗಿರುವಂತದ್ದು BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಕೇಸಲ್ಲಿ ಈ ವಿಚಾರದಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಅವರನ್ನ ಯಾವಾಗ ಸರ್ಕಾರ ಅರೆಸ್ಟ್ ಮಾಡುತ್ತೆ? ಮಾಡದೇ ಇದ್ರೆ ಇಂಥ ಇನ್ನೂ ಹಲವು ದೇವಸ್ಥಾನಗಳ ವಿರುದ್ಧ ಅಥವಾ ಪುಣ್ಯಕ್ಷೇತ್ರಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಇದೇ ತರ ಕತೆ ಕಟ್ಕೊಂಡು ಬರ್ತಾರಾ? ಆ ಸ್ಕಲ್ ಯಾರು ಕೊಟ್ರು? ಎಲ್ಲಿಂದ ತಗೊಂಡ್ಬಂದ್ರು ಅದನ್ನ ಯಾಕೆ ಸೀದಾ ಪೊಲೀಸ್ ಕಚೇರಿಗೆ ತಗೊಂಡ್ಬಂದ್ರು? ಅದನ್ನ ಯಾಕೆ ಇಮಿಡಿಯೇಟ್ ಆಗಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಲಿಲ್ಲ? ನೂರಾರು ಪ್ರಶ್ನೆಗಳು ಇನ್ನೂ ಕೂಡ ಉತ್ತರ ಸಿಗದೆ ಹಾಗೆ ಉಳಿದಿವೆ ಈ ಪ್ರಕರಣದಲ್ಲಿ. ಚಿನ್ನಯ್ಯ ಸಹೋದರ ತಾನಾಸಿಯನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಯಾವ ಹೂಳುವ ಸಮಯದಲ್ಲಿ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು. ಎಸ್ಐಟಿ ವಿಚಾರಣೆ ವೇಳೆ ಇನ್ನು ಯಾವೆಲ್ಲ ಮಾಹಿತಿ ಹೊರಬರುತ್ತೆ ಕಾದು ನೋಡಬೇಕು. ಇದೀಗ ವಶಕ್ಕೆ ಪಡೆದಿದ್ದಾರೆ ತಾನಾಸಿಯನ್ನ. ಚಿನ್ನಯ್ಯ ಒಬ್ಬನೇ ಅಲ್ಲ, ಚಿನ್ನಯ್ಯನ ಸಹೋದರ ತಾನಾಸಿ ಆತ ಕೂಡ ಚಿನ್ನಯ್ಯನ ಜೊತೆಗಿದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆತನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಆತ ಏನು ಮಾಹಿತಿ ಕೊಡ್ತಾನೆ, ಏನ್ ಹೇಳ್ತಾನೆ ಎಸ್ಐಟಿಗೆ ಕುತೂಹಲ ಮೂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಚಿನ್ನಯ್ಯನ ಸಹೋದರ ತಾನಾಸಿ ಅನ್ನುವಂತಹ ವ್ಯಕ್ತಿ, ಆತನನ್ನ ಕೂಡ ಎಸ್ಐಟಿ ವಶಕ್ಕೆ ಪಡೆದಿದೆ. ಆತನನ್ನ ಕೂಡ ವಿಚಾರಣೆ ಮಾಡ್ತಾರೆ. ಚಿನ್ನಯ್ಯ ಸಹೋದರ ತಾನಾಸಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಗಿಫ್ಟ್ ಹಿಡ್ಕೊಂಡು ಕೂತಿದ್ದಾರೆ. ಆ ತಾನಾಸಿಯನ್ನ ಇವತ್ತು ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಎಸ್ಐಟಿ ವಶಕ್ಕೆ ಪಡೆದಿದ್ದಾರೆ. ಆತ ಏನು ಹೇಳ್ತಾನೆ ಕಾದು ನೋಡಬೇಕಾಗಿದೆ. ಶವ ಹೂಳುವ ಸಮಯದಲ್ಲಿ ತಾನಾಸಿ ಚಿನ್ನಯ್ಯನ ಜೊತೆಗೆ ಇರ್ತಾ ಇದ್ದ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಹೇಳ್ತಾನೆ ಈತ, ಏನು ಮಾಹಿತಿಯನ್ನ ಬಿಟ್ಕೊಡ್ತಾನೆ? ಈತ ಕೊಡುವಂತಹ ಅಪರೂಪದ ಮಾಹಿತಿ ಏನು? ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಈತನನ್ನ, ಈ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದಿದೆ. ತನಿಖೆ ಮುಂದುವರೆದಿದೆ. ಸೊ ಯಾವ ಆಯಾಮದಲ್ಲಿ ಇವತ್ತು ತನಿಖೆ ಮುಂದುವರಿಯುತ್ತೆ, ಏನೆಲ್ಲ ಆಗತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇವರ ಹಿಂದೆ ಇರುವವರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ? ಒಂದು ಟೀಮ್ ಆಗಿ ಇವರ ಹಿಂದೆ ಒಂದಷ್ಟು ಜನ ಯಾರೋ ಕೆಲಸ ಮಾಡಿದ್ರು ಅಂತ ಇದೇ ಚಿನ್ನಯ್ಯ ಎಸ್ಐಟಿಗೆ ಹೇಳಿದ್ದಾನೆ ಅನ್ನುವಂತ ಸುದ್ದಿ ಇದೆ. ಅವ್ರು ಯಾರು, ಅವ್ರನ್ನ ಯಾಕೆ ಈಗ ತಿಮರೋಡಿ ಅವರು ಅರೆಸ್ಟ್ ಆಗಿರುವಂತದ್ದು BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಕೇಸಲ್ಲಿ ಈ ವಿಚಾರದಲ್ಲಿ ಯಾರಿದ್ದಾರೆ? ಹಾಗಾದ್ರೆ ಅವರನ್ನ ಯಾವಾಗ ಸರ್ಕಾರ ಅರೆಸ್ಟ್ ಮಾಡುತ್ತೆ? ಮಾಡದೇ ಇದ್ರೆ ಇಂಥ ಇನ್ನೂ ಹಲವು ದೇವಸ್ಥಾನಗಳ ವಿರುದ್ಧ ಅಥವಾ ಪುಣ್ಯಕ್ಷೇತ್ರಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಇದೇ ತರ ಕತೆ ಕಟ್ಕೊಂಡು ಬರ್ತಾರಾ? ಆ ಸ್ಕಲ್ ಯಾರು ಕೊಟ್ರು? ಎಲ್ಲಿಂದ ತಗೊಂಡ್ಬಂದ್ರು ಅದನ್ನ ಯಾಕೆ ಸೀದಾ ಪೊಲೀಸ್ ಕಚೇರಿಗೆ ತಗೊಂಡ್ಬಂದ್ರು? ಅದನ್ನ ಯಾಕೆ ಇಮಿಡಿಯೇಟ್ ಆಗಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಲಿಲ್ಲ? ನೂರಾರು ಪ್ರಶ್ನೆಗಳು ಇನ್ನೂ ಕೂಡ ಉತ್ತರ ಸಿಗದೆ ಹಾಗೆ ಉಳಿದಿವೆ ಈ ಪ್ರಕರಣದಲ್ಲಿ.